ಎಲ್ಲರೂ ಹೇಗಿದ್ದೀರಾ? ಅಂತೂ ಸೂಪರ್ ಆಗಿದ್ದೀನಿ ನೋಡಿ. ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀನಿ. ಆ್ಯಕ್ಚುಲಿ ಮ್ಯಾಗಿ ಮಾಡಿದ್ದೀನಿ ಇವತ್ತು. ನಮ್ಮ ಮನೆಯವರು ಬೇಗ ಹೋಗ್ಬೇಕಂದ್ರ ಏನೋ ಮೀಟಿಂಗ್ ಇದೆಯಾ ಅಂತಲೇ ಏನೋ ಅಂದರು. ಸೊ ಹಾಗಾಗಿ ಬೇಗ ಎದ್ದು ಕಾಫಿ ಮಾಡಿ ತಿಂಡಿ ಮಾಡಿ ಅವ್ರಿಗೆ ಮಾಡಿಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟು ನೆಲ ಒರೆಸಿ ಸ್ನಾನ ಮಾಡ್ಕೊಬಂದು ತಿಂಡಿಗೆ ಹೋಗೋಣ ಅಂತಿದ್ದೀನಿ. 2 ಸ್ಪೂನ್ ತಿಂದ, ಸ್ವಲ್ಪ ಸ್ಪೈಸಿ ಮಾಡಿದೆ ಇವನಿಗೋಸ್ಕರನೇ, ಥಂಡಿ ಆಗಿತ್ತಲ್ಲ. 2 ಸ್ಪೂನ್ ತಿಂದ, ಅಲ್ಲಿಗೆ ಬೇಡ ಖಾರ ಅಂತ ಬಿಟ್ಟ. ಈಗ ಎದುರುಗಡೆ ಮನೆಗೆ ಹೋಗಿ ಅಂದ್ಕೊಂಡು ಬಿಸ್ಕೆಟ್ ತಂದ್ಕೊಂಡು ತಿಂತದಾನೆ. ಇವೆಲ್ಲ ಚೆನ್ನಾಗಿ ಒಳಗಡೆ ಹೋಗುತ್ತೆ ಬಿಸ್ಕೆಟ್ ಎಲ್ಲ. ಬನ್ನಿ ಫ್ರೆಂಡ್ಸ್ ಮ್ಯಾಗಿ ತಿನ್ನೋಣ. ಬನ್ನಿ ಫ್ರೆಂಡ್ಸ್ ಮ್ಯಾಗಿ. ಫ್ರೆಂಡ್ಸ್ ಗುಡ್ ಈವ್ನಿಂಗ್. ನೋಡಿ ಫ್ರೆಂಡ್ಸ್, ಗುಡ್ಸೋಣ ಅಂದರೆ ಹಿಡಿ ಕೊಡ್ತಾ ಇಲ್ಲ ನಂಗೆ. ಇದೇ ಥರ ಒಂದು ಕೆಲಸ ನೆಟ್ಟಿಗೆ ಮಾಡೋಕ್ಕೆ ಬಿಡಲ್ಲ ಒಂದ್ಸರಿ. ನೋಡಿ ಈ ಕಡೆ ಅಲ್ಲ, ಆ ಕಡೆ ಗುಡ್ಸೋದು, ಆ ಕಡೆ ಈ ಕಡೆ ತರಬೇಡ ಕಸನ, ಆ ಕಡೆ ತಗೊಂಡು ಹೋಗೋದು. ಆ ಕಡೆ ಕಣ, ಬಾಗ್ಲು ಕಡೆ. ಹಾಂ, ಮಾಡೋ ಟೈಮಿಗೆ ಓಡ್ತಿರ್ತಾನೇನಪ್ಪ. ಫ್ರೆಂಡ್ಸ್ ಆ್ಯಕ್ಚುಲಿ ಒಂದು ಬ್ಯಾಡ್ ನ್ಯೂಸ್. ಏನು ಗೊತ್ತಾ, ಒಂದು ವಾರದ ಹಿಂದೆ ಸೇಮ್ ಸಂಡೇ ನಾನು ನಮ್ಮ ಮನೇಲಿ ಆಫೀಸಿಗೆ ಹೋಗಿದೆ. ಒಂದು ವಾರದೊಳಗೆ ಏನೆಲ್ಲ ಆಗಿದೆ ಆಫೀಸಲ್ಲಿ ಇದೇ ವ್ಲಾಗಲ್ಲಿ ವೀಡಿಯೋ ಹಾಕ್ತೀನಿ, ಲಾಸ್ಟಲ್ಲಿ ನೋಡಿ ಆಯಿತಾ. ಬೇಜಾರಾಯಿತು. ಯಾಕೆ ಏನು ಅಂತ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ. ಇಲ್ಲಿ ನೋಡಿ, ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಬೇರೆ ಇಟ್ಕೊಂಡಿವಿ. ನೀವು ನೋಡಿ ಏನು ಮಾಡ್ತಿದ್ದಾನಂತೆ. ಬರೀ ಈಗ ಮಾಡಬೇಡ ಹಂಗೆ. ಮೊನ್ನೆ ಬಿಸ್ಕೆಟ್ ವೇಸ್ಟ್ ಮಾಡ್ದಂಗೆ ಮಾಡ್ತೀಯ ನೀನು ಸುಮ್ಮನೆ ಹಂಗೆ ಮಾಡಬೇಡ ಅಂದರೆ. ಅದು ಕುಡಿ. ಬರೀ ಇಂಥದೇ ಮಾಡ್ತಾನೆ ನೋಡಿ, ಎಲ್ಲ ವೇಸ್ಟ್ ಮಾಡೋಕ್ಕೆ. ನನ್ನ ಮಗನಿಗೆ ಆಮ್ಲೆಟ್ ಬೇಕು ಅಂದ. ಸೊ ನೋಡಿ, ಇಲ್ಲೇ ತೊಗೊಂಡಿರ್ತಾನೆ. ಇಲ್ಲ ಆಮ್ಲೆಟ್ ಆಗಬೇಕು ಅವನಿಗೆ ಪೂರ ತನಕ. ಅದು ತಿನ್ನಲ್ಲ ಮಾರ್ರೆ, ಮಾಡಿಸ್ಕೊಳ್ಳೋದಷ್ಟೇ. ನನಗೆ ಅದೇ ಬೇಜಾರು. ತಿಂದರೆ ಎಷ್ಟು ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡ್ಕೊಡೋಕ್ಕೆ. ಏನು ಮಾಡೋದು ಇಂಥ ಟೈಮಲ್ಲಿ? ಆಮ್ಲೆಟ್ಟು ಬೇಕಿತ್ತ? ಆಮ್ಲೆಟಾ ತಿನ್ಬೇಕು, ಅಷ್ಟು ಪೂರ್ತಿ ತಿನ್ಬೇಕು. ತಿಂದರೆ ಗುಡ್ ಬಾಯ್. ನೋಡಿ ಎಲ್ಲಿ ಕೂತ್ಕೊಂತಾನೆ, ಎಲ್ಲ ಬೈತಾರೆ ದಂಡೆ ಮೇಲೆ ಕೂರಿಸ್ಕೋಬೇಡ ಅಂತ. ನಾನು ಈಗ ಕೂರಿಸ್ಬಿಟ್ಟಿದ್ದೆ, ಈಗ ಮತ್ತೆ ಶುರು ಮಾಡಿದ್ದಾನೆ. ಸ್ವಲ್ಪ ಏನಾರು ಹಾರ್ತು ಅಂದರೆ ಓಡೋತಾನೆ. ಸಾಸಿವೆ ಈ ಜೀರಿಗೆ ಎಲ್ಲ ಹಾರಿದ್ರೆ ಓಡೋಗ್ತಾನೆ. ನೋಡಿ ಫ್ರೆಂಡ್ಸ್, ಹೋದ ಸಂಡೇ ನಾನು ಹೋದಾಗ ಹೇಳಿದ್ದು ಈ ಸೈಕಲ್ ಹೇಗಿದೆ ನೋಡಿ. ಆಫೀಸ್ ಕತೆ ನೋಡಿ ಬೇಜಾರಾಯಿತು. ಆ್ಯಕ್ಚುಲಿ ಆಫೀಸ್ ಬಂದ್ ಮಾಡಿದ್ರು, ಎಲ್ಲ ಪ್ಯಾಕ್ ಮಾಡಿ ಮೆಡಿಸಿನ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಕಿಚನ್ ಖಾಲಿ. ಸಾಮಾನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಆಮೇಲೆ ಅಪ್ಪ ಹೇಳ್ತಾನೆ, ಬೇಜಾರಾದಾಗೆಲ್ಲ ಆಫೀಸಿಗೆಲ್ಲ ಹೋಗ್ತೀನಿ. ಒಂದು ದಿನ ಮೊದಲು ಆಫೀಸಿಗೆ ಓಡೋಗ್ತಿದ್ದೆ. ಗೊತ್ತಿಲ್ಲ. तुम नहीं लेके जा रहे हो? मैं अकेले नहीं ले, शीशा नहीं ले जा पाऊंगा अकेले। हाँ विजय को भेज दीजिए, चलेगा। शीशा क्या नीचे थोड़ा सा सामने। विजय नाश्ता करने गए शायद। ಫ್ರೆಂಡ್ಸ್ ಊಟ ಇತ್ತು, ರೊಟ್ಟಿ ಮಾಡಿದೆ, ಮಧ್ಯಾಹ್ನದ ಪಲ್ಯ ಇತ್ತ. ನನ್ನ ಮಗ ಹೇಳಿದಾನೆ ಆಮ್ಲೆಟ್ ತಿನ್ನಿಸಿದ್ನಲ್ಲ, ತಿನ್ನಿಸಿದ ಎಷ್ಟು ಗಂಟೆಗೆ ನಮ್ಗೆ ಟೈಮ್ ಗೊತ್ತಿಲ್ಲ. 7:30ಗೆ ಮಲಗಿದ್ದಾನೆ. ಮಧ್ಯಾಹ್ನ 12 ಗಂಟೆ ಮಲಗಿ 1 ಗಂಟೆಗೆ ಇದ್ದಾನೆ. ಹಾಗಾಗಿ ಬೇಗ ಮಲಗಿದ್ದಾನೆ. ಸೊ ನಮ್ಮದು ಈಗ 9:30 ಒಳಗೆ ಊಟ ಆಯಿತು. 9 ಗಂಟೆ ಊಟ ಆಯಿತು. ಎಲ್ಲ ಕೆಲಸ ಮುಗಿಸ್ತು 9:30. ಸೊ ಈಗ ನಾವು ಒಂದು ಜೊತೆ ಮಲಗೋದ್ರೆ ಬಚಾವಿಲ್ಲ. ಮಧ್ಯರಾತ್ರಿ ಹೇಳ್ತಾನೆ ನಾವು. ಸ್ಟ್ರಾಬೆರಿ ತಂದಿದ್ದಾನೆ, ಅದನ್ನು ತಿಂದೆ. ಅವನಿಗೆ ಶೀತ ಕೆಮ್ಮು ಶುರುವಾಗಿದೆ. ಮತ್ತೆ ತಂದಿದ್ದ. ಹಾಂ ಅದಲ್ಲ ದೊಡ್ಡದು, ಅದು ನಮ್ಮದು. ಅದ್ರಲ್ಲಿ ಖಾಲಿ ಆಗಿದೆ ಬುಕ್. ಅವ್ನು ಬೇರೆ ಬೇಬಿ ಬುಕ್ಸ್ ಇದೆ. ಓಕೆ ಫ್ರೆಂಡ್ಸ್, ಒಂದು ವಾರದ ಹಿಂದೆ ಹೋಗಿದ್ದೆ ನಾನು ಎಲ್ಲಿಗೆ, ಇವ್ರ ಆಫೀಸಿಗೆ. ಈಗ ಹೆಂಗಾಗಿದೆ ನೋಡಿದ್ರಲ್ಲ ಆಫೀಸ್. ನೋಡಿ ಬೇಜಾರಾಯ್ತು ನನಗಂತೂ. ಹಾಂ ಕರ್ಕೊಂಬನ್ನಿ.
ಚಲೋ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಬೆಳಿಗ್ಗೆ ಸಿಗ್ತೀನಿ. ಇವತ್ತು ಲಾಸ್ಟ್ ಬಿಗ್ ಬಾಸ್. ಆ್ಯಕ್ಚುಲಿ ನಾಳೆಯಿಂದ ಏನು ಅಂತ ಅದು ಒಂದು ತಲೆ ಬಿಸಿ ನೋಡಿ. ಚಲೋ ಬಾಯ್, ಗುಡ್ ನೈಟ್. ಕೇಳಿಸ್ಕೊಂಡ್ರೆ ಬೈತಾರೆ, ನಿಮ್ಗೆ ಬರೀ ಇದೆ ಚಿಂತೆ. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.